ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ಲೋಕಸಭೆ ಚುನಾವಣೆ ಹತ್ತಿರದಲ್ಲಿರುವಾಗಲೇ ಸರ್ಕಾರ ಬೆಂಗಳೂರಿನ ಜನತೆಯನ್ನ ಸೆಳೆಯುವ ಪ್ರಯತ್ನಕ್ಕಿಳಿದಿದೆ. ನಗರದ ಜನತೆಗೆ 4200 ಫ್ಲಾಟ್ಗಳನ್ನು ಹಂಚಿಕೆಗೆ ಬಿಡಿಎ ಅರ್ಜಿ ಕರೆದಿದೆ. ಆದರೆ ಫ್ಲಾಟ್ಗಳ ದರ ಮಾತ್ರ 30% ಹೆಚ್ಚಿಸಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಫ್ಲಾಟ್ ಸಂತೆ ಶುರುವಾಗಲಿದೆ. ನಗರದಲ್ಲಿ 4200 ಫ್ಲಾಟ್ಗಳ ಹಂಚಿಕೆಗಾಗಿ ಅರ್ಜಿ ಆಹ್ವಾನಿಸಲು ಬಿಡಿಎ 2ನೇ ಬಾರಿಗೆ ಮುಂದಾಗಿದೆ. 2 ತಿಂಗಳ ಹಿಂದೆಯಷ್ಟೇ ಬಿಡಿಎ ರಿಯಾಯಿತಿ ದರದಲ್ಲಿ 6000 ಫ್ಲಾಟ್ ಹಂಚಿಕೆ ಮಾಡಿತ್ತು. ಆದರೆ ಈ ಬಾರಿ ಫ್ಲಾಟ್ಗಳ ದರವನ್ನ 30% ಹೆಚ್ಚಿಸಲಾಗಿದೆ. ಬೆಂಗಳೂರಿನ ದೊಡ್ಡಬನಹಳ್ಳಿ, ವಲ್ಗೆರಹಳ್ಳಿ, ಗುಂಜೂರು, ಕೆಂಗೇರಿ ಬಳಿಯ ಕೊಮ್ಮಘಟ್ಟ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಫ್ಲಾಟ್ಗಳ ಹಂಚಿಕೆ ಮಾಡಲಾಗುತ್ತೆ. ಜ್ಯೇಷ್ಠತೆ ಆಧಾರದ ಮೇಲೆ ಹಂಚಿಕೆ ಮಾಡಲಿದ್ದು ಅರ್ಜಿ ಹಾಕಲು 2 ತಿಂಗಳು ಕಾಲಾವಕಾಶ ನೀಡಲಾಗಿದೆ. ಸುಮಾರು 4200 ಫ್ಲಾಟ್ಗಳಿಗೆ ಅರ್ಜಿಗಳನ್ನು ಕರೀತೇವೆ. ಈ ಸಾರಿ ಅಲಾಟ್ಮೆಂಟ್ ಮಾಡುವಾಗ ನಾವು ಬಿಡಿ ಅಲಾಟ್ಮೆಂಟ್ ರೂಲ್ಸ್ ಪ್ರಕಾರ ಅಂದರೆ ನಂಬರ್ ಆಫ್ ಅಟೆಂಪ್ಟ್ಸು ಕನ್ಸಿಡರ್ ಆಗುತ್ತೆ. ಅಂದರೆ ಇದು ನಾವು 2ನೇ ಸಾರಿ ನೋಟಿಫಿಕೇಷನ್ನ ಮೂಲಕ ಕರೀತಾ ಇರೋದು. ಆದ ಕಾರಣ ಹಿಂದಿನದ್ರಲ್ಲಿ ನಾವು ಲಾಟ್ರಿ ಮೂಲಕ ಮಾಡಿದ್ದೇವೆ. ಈ ಸಾರಿ ಬಿಡಿ ಅಲಾಟ್ಮೆಂಟ್ ರೂಲ್ಸ್ ಪ್ರಕಾರ ಮಾಡ್ತಾಯಿದ್ದೇವೆ. ವ್ಯತ್ಯಾಸ ಹಳೆ ಅರ್ಜಿದಾರರಿಗೆ ಆದ್ಯತೆ ಹೆಚ್ಚು ಸಿಗುತ್ತೆ. ಸೆಕೆಂಡ್ ಅಟೆಂಪ್ಟಿಗೆ ನಂಬರ್ ಆಫ್ ಅಟೆಂಪ್ಟ್ಸ್ ಕನ್ಸಿಡರ್ ಆಗುತ್ತೆ. ಹಂಚಿಕೆದ ಅರ್ಜಿ ಕರೆದು ಅರ್ಜಿ ಹಾಕಲಿಕ್ಕೆ 2 ತಿಂಗಳು ಟೈಮ್ ಕೊಡ್ತಾ ಇದ್ದೇವೆ. ಮತ್ತು ಆ ಟೈಮಲ್ಲಿ ಇಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಜಾರಿಯಲ್ಲಿರುವ ಜಾರಿಗೆ ಬರ್ಬೋದು. ಹಾಗಾಗಿ ಆ ಟೈಮಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಇಲೆಕ್ಷನ್ಸ್ ನಂತರವೇ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ. ಈ ಬಾರಿ ಬಿಡಿಎ ಫ್ಲಾಟ್ಗಳ ದರ ಹೆಚ್ಚಿಸಿದೆ. ಒಂದು ಕೊಠಡಿ ಮನೆಗೆ ಈ ಹಿಂದೆ 5.7 ಲಕ್ಷ ರೂಪಾಯಿ ಇದ್ರೆ ಈಗ 10 ರಿಂದ 15 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. 2 ಕೊಠಡಿ ಮನೆಗೆ ಈ ಹಿಂದೆ 17.5 ಲಕ್ಷ ರೂಪಾಯಿ ಇದ್ರೆ ಈ ಬಾರಿ 20 ರಿಂದ 25 ಲಕ್ಷ ರೂಪಾಯಿ ಇದೆ. 3 ಕೊಠಡಿ ಮನೆಗಳ ದರ 27 ಲಕ್ಷ ರೂಪಾಯಿ ಇತ್ತು. ಈಗ ಅದನ್ನು 30 ರಿಂದ 35 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಆದರೆ ಕೆಂಪೇಗೌಡ ಬಡಾವಣೆಯಲ್ಲಿ ಮೊದಲ ಹಂತವಾಗಿ 5000 ನಿವೇಶನಗಳಿಗೆ ಅರ್ಜಿ ಆಹ್ವಾನಿಸುವ ಪ್ರಕ್ರಿಯೆಯನ್ನು ಬಿಡಿಎ ಕೈಬಿಟ್ಟಿದೆ. ಚುನಾವಣೆ ಬಳಿಕ ನಿವೇಶನಗಳಿಗೆ ಅರ್ಜಿ ಕರೆಯುವ ಸಾಧ್ಯತೆ ಇದೆ. ಬೆಂಗಳೂರಿನಿಂದ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಪ್ರತಿ ವರ್ಷದಂತೆ ಈ ವರ್ಷವೂ ಬೆಂಗಳೂರಿನ ತೆರೆಮರೆಯ ಸಾಧಕರನ್ನ ಗುರುತಿಸುವ ನಮ್ಮ ಬೆಂಗಳೂರು ಅವಾರ್ಡ್ಗೆ ಭರದಿಂದ ಸಿದ್ಧತೆ ನಡೀತಾ ಇದೆ. ಬೆಂಗಳೂರಿನ ನಾಗರಿಕರೇ ತಮ್ಮ ಸುತ್ತಮುತ್ತಲಿನ ಸಾಧಕರನ್ನ ಗುರುತಿಸುವ ಈ ಕಾರ್ಯದಲ್ಲಿ ಸುಮಾರು 71,500 ಜನರು ಭಾಗವಹಿಸಿರೋದು ವಿಶೇಷ. ಇವತ್ತು ಅವಾರ್ಡ್ನ ಅಂತಿಮ ಸುತ್ತಿನ ಶಾರ್ಟ್ ಲಿಸ್ಟ್ ನಡೆಸಲಾಯಿತು. ಎಂಜಿ ರಸ್ತೆಯ ಜುಪಿಟರ್ನಲ್ಲಿ ನಡೆದ ಸಭೆಯಲ್ಲಿ ತಾರಾ ಅನುರಾಧ, ಅಶ್ವಿನ್ ಮಹೇಶ್, ಎಚ್.ಎಸ್. ಬಲರಾನ್, ಆನಂದ್ ಶಿರೂರ್, ಪ್ರೊಫೆಸರ್ ಜಿ.ಎಸ್. ಸಿದ್ದಲಿಂಗಯ್ಯ ಸೇರಿದಂತೆ ಹಲವರು ಜ್ಯೂರಿ ಸದಸ್ಯರು ಪಾಲ್ಗೊಂಡಿದ್ದು ವಿವಿಧ ವರ್ಗದ ಜನರನ್ನ 92 ಜನರು ಆಯ್ಕೆ ಮಾಡಿದ್ರು. ಅಂತಿಮವಾಗಿ 10 ಜನರಿಗೆ ಇದೇ ತಿಂಗಳ 15ರಂದು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಮೊದಲನೇದಾಗಿ ನಮ್ಮ ಬೆಂಗಳೂರು ಪ್ರಶಸ್ತಿ ಕೊಡೋರ ಬಗ್ಗೆ ನಾನು ಹೇಳಲೇಬೇಕು. ರಾಜೀವ್ ಚಂದ್ರಶೇಖರ್ ಅವರು ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ಮೂವನ್ನು ಮಾಡಿದ್ದಾರೆ. ಯಾಕಂದರೆ ಬೆಂಗಳೂರು ನಾವು ಇದ್ಕೊಂಡೆ, ಬೆಂಗಳೂರು ವಾಸಿಗಳಾಗಿ ಇದ್ಕೊಂಡೆ ಇಷ್ಟೊಂದು ಜನ ನಮ್ಮ ನಗರಕ್ಕೆ ಇಷ್ಟೊಂದು ಒಳ್ಳೆಯ ಕೆಲಸಗಳು ಮಾಡ್ತಿದ್ದಾರೆ, ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅಂತ ಅರಿವೇ ನಮಗಿರೋದಿಲ್ಲ. ಏಕೆಂದರೆ ತುಂಬ ಜನ ಎಲೆಮರೆ ಕಾಯ್ತಾರೆ, ಅವರವರೇ ಮಾಡ್ಕೊಂಡು ಅಲ್ಲೇ ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ತಿರ್ತಾರೆ. ಅಂದು ಅವರನ್ನು ಗುರುತಿಸಿ ಅವ್ರಿಗೊಂದು ಪ್ರಶಸ್ತಿಯನ್ನು ಕೊಟ್ಟು ಬೆನ್ತಟ್ಟಿ ನೀವು ಮಾಡ್ತಾ ಇರೋ ಕೆಲಸ ಚೆನ್ನಾಗಿದೆ. ಯಾಕಂದರೆ ಎಲ್ಲ ಪ್ರಶಸ್ತಿಗಳು ನಮಗೆ ಯಾವುದೇ ಪ್ರಶಸ್ತಿಗಳನ್ನ ತಗೊಳ್ಳಿ ಅದ್ರ ಬಗ್ಗೆ ನಾನು ತುಂಬ ಗೌರವ ಇದೆ. ಯಾಕೆಂತಂದರೆ ಅದು ನಾವು ಮಾಡೋ ಕೆಲಸಕ್ಕೆ ನಮಗೆ ಬೆನ್ನು ತಟ್ಟೆ ಕಳಿಸುವಂಥ ಒಂದು ಕೆಲಸ. ಅಥವಾ ಇನ್ನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರ ಎಷ್ಟು ನೋಡೋಣ ಬನ್ನಿ.